ನಾವು ಚರ್ಚೆ ಮುಂದುವರಿಸೋಣ. ಈರಣ್ಣ ಕಡಾಡಿ ಅವರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ದೆಹಲಿಯಿಂದ. ಈರಣ್ಣ ಕಡಾಡಿ ಅವರೇ, ಈಗ ರಾಜ್ಯಸಭೆಯಲ್ಲೂ ಸಸ್ಪೆಂಡ್ ಮಾಡ್ತಾ ಇದ್ದೀರಿ, ಲೋಕಸಭೆಯಲ್ಲೂ ಕೂಡ ಸಸ್ಪೆಂಡ್ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ, ಯಾಕೆ ಹಾಗಾದರೆ ವಿರೋಧ ಪಕ್ಷದವರು ಕೂಡ ಇದರಲ್ಲಿ ಈ ಸಸ್ಪೆಂಡ್ನ ಹೊರತಾದಂಥ ಮಾರ್ಗಗಳಿಲ್ವಾ? ಅವ್ರನ್ನ ಮಾತುಕತೆ ಕರೆದಿಲ್ವಾ ಹಾಗಾದರೆ ಸರ್ಕಾರ? ತಾವೇನೀಗ ನೋಡ್ತಾ ಇದ್ದೀರಿ, ಬಹಳಷ್ಟು ಸಲ ನಾನಂತೂ ಹತ್ತಿರದಿಂದ ನೋಡಿದ್ದೀನಿ. ಬಹಳಷ್ಟು ಸಲ ಅಲ್ಲೇನು ಸದನದೊಳಗ ಅವ್ರು ನಡ್ಕೊಳ್ತಕ್ಕಂತ ರೀತಿ, ಅವರ ವ್ಯವಹಾರ ನೋಡಿದ್ರೆ ಬಹಳ ಕೆಳಮಟ್ಟಕ್ಕೆ ಬಂದಿದಾರ ಅಂತ ಅನಿಸ್ತದ. ನಾನು ಗ್ರಾಮ ಪಂಚಾಯತಿ ಮಟ್ಟದಿಂದ ನಾನು ಲೋಕಸಭೆಯವರೆಗೂ ಬಂದಿದ್ದೀನಿ. ಈಗ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿಯೂ ಕೂಡ ಕೆಲಸ ಮಾಡಿದ್ದೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದಂತ ಸಂದರ್ಭದಲ್ಲಿ ಸಾಮಾನ್ಯ ಜನ ಆಯ್ಕೆಯಾಗಿ ಬರ್ತಿದ್ರು ಜಿಲ್ಲಾ ಪಂಚಾಯತಿ ಸದಸ್ಯರು. ಆ ಜಿಲ್ಲಾ ಪಂಚಾಯತಿಗೆ ಅದರದ್ದೇ ಆದಂತ ಘನತೆ ಇದೆ ಅಂತ ಹೇಳಿ ಮಾತನಾಡುವಾಗ ಬಹಳ ತೂಕದ ಮಾತುಗಳನ್ನ ಆಡ್ತಿದ್ರು, ಜನರ ಪರವಾಗಿ ಧ್ವನಿ ಎತ್ತಾ ಇದ್ರು, ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಾ ಇದ್ರು. ಆದ್ರೆ ವಿರೋಧ ಪಕ್ಷಗಳು ಇವತ್ತು ಹತಾಶರಾಗಿ ಆ ರಾಜ್ಯಸಭೆಯಲ್ಲಿ ನಾನ್ ಗಮನಿಸಿದಂಗೆ ಯಾರು ಸರಿಯಾಗಿ ಅವ್ರ ವರ್ತನೆಯನ್ನ ಮಾಡ್ತಾ ಇಲ್ಲ. ಇವತ್ತು ರಾಜ್ಯಸಭೆಗೆ ತನ್ನದೇ ಆದಂತ ಒಂದು ಘನತೆ ಇದೆ, ಅದು ಹಿರಿಯರ ಮನೆ, ಬುದ್ಧಿಜೀವಿಗಳ ಮನೆ ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿ ಉಪರಾಷ್ಟ್ರಪತಿಗಳು ನಮ್ಮ ಸಭಾಪತಿಗಳಾಗಿರ್ತಾರೆ. ಅದಕ್ಕೆ ಆದಂತ ಒಂದು ನಿಯಮಾವಳಿ ಇದೆ. ಯಾರಾದ್ರೂ ಚರ್ಚೆಯಲ್ಲಿ ಭಾಗವಹಿಸ್ಬೇಕಂತ ಅಂದ್ರೆ ನಾವು ಮೊದಲೇ ನೋಟಿಸ್ ಕೊಟ್ಟು ಭಾಗವಹಿಸುವಂತದ್ದು ಒಂದು ಪದ್ಧತಿ ಇದೆ. ಯಾವ ಪ್ರಶ್ನೆ ಕೇಳ್ಬೇಕಾದ್ರೂ ಕೂಡ 1 ತಿಂಗಳ ಮೊದಲೇನೆ ನಮ್ಗೆಲ್ಲ ಕಳಿಸ್ಕೊಡ್ತಾರೆ ಮಾಹಿತಿಯನ್ನ. ಅವಾಗನೇ ನಾವೆಲ್ಲ ದಾಖಲೆ ಮಾಡ್ಬೇಕು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಒಳ್ಳೆ ಅವಕಾಶಗಳಿದೆ, ಅದನ್ನ ಈಗ ಏನಾಗ್ತಿದೆ ಕಡಾಡಿ ಅವರೇ? ಹಲೋ, ಈಗ ಏನಾಗ್ತಿದೆ ಅಂತ ಸದನದ ಒಳಗೆ ಅಂದ್ರೆ ಈಗ ಸಸ್ಪೆಂಡ್ ಮಾಡಿದ ತಕ್ಷಣ ಸದನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತಾ? ಮತ್ತಷ್ಟು ಗಲಾಟೆ ಆಗ್ತಿದೆ, ಮತ್ತಷ್ಟು ಗೊಂದಲಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆಯಲ್ಲ ಅಂತ. ಹತೋಟಿಗೆ ತರಲಿಕ್ಕೆ ಅದರ ನಿಯಮ ಏನಿದೆ, ಆ ನಿಯಮದ ಪ್ರಕಾರ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತು ಮಾಡಿದ್ದಾರೆ. ಅಮಾನತ್ ಮಾಡಿದ ನಂತರ ಅವರು ಹತಾಶರಾಗಿ ಹೊರಗಡೆ ಬಂದು ಮಾನ್ಯ ಉಪರಾಷ್ಟ್ರಪತಿಗಳನ್ನ ಅವರ ಹಾವಭಾವಗಳನ್ನ ತೋರಿಸೋದ್ರ ಮುಖಾಂತರ ಬಹಳ ಒಂದು ರೀತಿ ಅಪಹಾಸ್ಯ ಮಾಡ್ತಕ್ಕಂತ ಒಂದು ಘಟನೆಯನ್ನ ಅವರಲ್ಲಿ ಮಾಡಿ ತೋರಿಸಿ. ಎಸ್ ಕಡಾಡಿ ಅವರು ಮಾತಾಡ್ತೀನಿ, ನಾನು ನಿಮ್ಗೆ ಕಡಾಡಿ ಅವರು ಮಾತಾಡ್ತೀನಿ, ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ದಿನೇಶ್ ಅವರೇ, ತಮ್ಮ ಪ್ರಕಾರ ಈಗ ನಡೀತಾ ಇರುವಂಥದ್ದು ಒಂದು ಕಡೆಯಲ್ಲಿ ಸಂಸತ್ತಿನ ಒಳಗಡೆ, ಲೋಕಸಭೆ ಒಳಗಡೆ ದಾಳಿ ಆಗಿದೆ, ಇಬ್ಬರು ಅದರೊಳಗಡೆ ನುಗ್ಗಿದ್ದಾರೆ, ಎಲ್ಲ ಸೆಕ್ಯೂರಿಟಿಯನ್ನು ಕೂಡ ಮೀರಿ ಅದರೊಳಗಡೆ ನುಗ್ಗೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಂಸದರು ಅದರೊಳಗಡೆ ಇರಬೇಕಲ್ಲಿ ಡಿಬೇಟ್ ನಡೆಸಬೇಕು, ಡಿಬೇಟ್ ಬದಲಿಗೆ ಗಲಾಟೆ ನಡೀತಾ ಇದೆ ಅಂತ ಕೂಡ ಅವ್ರನ್ನ ಸಸ್ಪೆಂಡ್ ಮಾಡಿ ಹೊರಗಡೆ ಕಳಿಸುವಂಥ ಕೆಲಸ ನಡೀತಿದೆ. ಹಾಗಾದರೆ ಕಲಾಪ ಏನಕ್ಕಿದೆ ಅಂತ? ಕಲಾಪದಲ್ಲಿ ಈ ರೀತಿಯಾಗಿ ನಡೀತಾ ಹೋದರೆ ಏನು ನಡೆಯುತ್ತೆ? ನೋಡಿ, 2001 ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ನಾನು ಡೆಲ್ಲಿಯಲ್ಲಿ ಪ್ರಜಾವಾಣಿ ರಿಪೋರ್ಟರ್. ಅದೇ ದಿನ ವಾಜಪೇಯಿ ಅವರು ಪಾರ್ಲಿಮೆಂಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಅದೇ ದಿನ ರೆಕಾರ್ಡ್ಗೆ ಹೋಗಿ ನೋಡಿ. ಅದೇ ದಿನ ಪ್ರಧಾನಿಯವರು ಪಾರ್ಲಿಮೆಂಟ್ ಸ್ಟೇಟ್ಮೆಂಟ್ ಕೊಟ್ಟರು, ಇದು ಪಾಕಿಸ್ತಾನದ ಹ್ಯಾಂಡ್ ಇದೆ, ಯಾರು ಸೆಕ್ಯೂರಿಟಿ ಸತ್ತಿದ್ದಾರೆ ಅವರ ಬಲಿದಾನವನ್ನು ವೇಸ್ಟ್ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇಂಟ್ರೆಸ್ಟಿಂಗ್ಲಿ ಡಿಸೆಂಬರ್ 18 ನಾನು ಚೆಕ್ ಆಮೇಲೆ ಮಾಡಿದೆ, ಬಟ್ ಅದ್ವಾನಿ ಅವರು ಹೋಮ್ ಮಿನಿಸ್ಟರ್. ಇವತ್ತು ಸಸ್ಪೆನ್ಷನ್ ಪರ್ವ ಯಾವಾಗ ಶುರುವಾಗಿದೆ ಅದೇ ದಿನ, ಅಂದರೆ 22 ವರ್ಷದ ಹಿಂದೆ ದೆನ್ ಹೋಮ್ ಮಿನಿಸ್ಟರ್ ಲಾಲ್ ಕೃಷ್ಣ ಅದ್ವಾನಿ ಪಾರ್ಲಿಮೆಂಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಆಗ ಸ್ಪೀಕರ್ ಕಸ್ಟೋಡಿಯನ್ ಆಗಿರಲಿಲ್ವಾ? ಅವರೇ ಇಟ್ ಈಸ್ ಆನ್ ರೆಕಾರ್ಡ್, ತೆಗೆದು ನೋಡಿ ಬೇಕಿದ್ರೆ. ಇವತ್ತು ಕಡಾಡಿಯವರು ಹೇಳಿದರು, ನಮ್ಮ ರಿಟೈರ್ಡ್ IG ಅವರು ಹೇಳಿದರು, ಇಟ್ ಈಸ್ ರೆಕಾರ್ಡ್. ಲಾಲ್ ಕೃಷ್ಣ ಅದ್ವಾನಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆ ಕೊಡಲಿಕ್ಕೆ ಆಗ್ತಾ ಇಲ್ಲ? ಇವತ್ತು ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಇದರಲ್ಲಿ ಇದನ್ನು ಪೊಲಿಟಿಸೈಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಪೋಸ್ ಆಗ ಏನಿತ್ತಂದರೆ ಅದು ಭಾಳ ಕ್ಲಿಯರ್ ಆಗಿತ್ತು, ಪಾಕಿಸ್ತಾನದ ಹ್ಯಾಂಡ್ ಇತ್ತಂತ. ಅದರಿಂದ ಅದೊಂದು ಅಡ್ವಾಂಟೇಜ್ ತಗೊಂಡ್ರು, ನಾನು ಅದನ್ನು ಹೇಳ್ತಾ ಇಲ್ಲ. ಆದರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಕೊಡುವ ಸಂಪ್ರದಾಯ ಇದೆ. ಪಾರ್ಲಿಮೆಂಟ್ ಮೇಲೆ ಸೀರಿಯಸ್ ಆದ ಇದು 3ನೇ ಅಟ್ಯಾಕ್. ನೀವು ಇಷ್ಟು ತೆಗೆದು ನೋಡಿ, 1966 ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆದ ನಂತರ ಇಂದಿರಾ ಗಾಂಧಿ ಬಂದರಲ್ಲಿ 2.5 ವರ್ಷದ ನಂತರ ಕೌಸ್ಲಾಟರ್ ಬಿಲ್ ಒಂದು ಪಾಸ್ ಆಗುತ್ತೆ. ಆಗ ಭಾಳ ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ, ಪಾರ್ಲಿಮೆಂಟ್ ಅಟ್ಯಾಕ್ ಆಗೋದಿಲ್ಲ. ಇದರ ಥರನೇ 2001 ಪಾರ್ಲಿಮೆಂಟ್ನ ಬಾಗಿಲೆಲ್ಲ ಮುಚ್ಚಿದ್ರು, ಆ ದಿವಸನೂ ಹಾಗೆ ಆಗುತ್ತೆ. ಕಾಮರಾಜ್ ವಾಸ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ, ಕಾಮರಾಜ್ ಮೇಲೆ ಅಟ್ಯಾಕ್ ಆಗಿತ್ತು ಆ ಕಾಲದಲ್ಲಿ. ಆಗ ಹೋಮ್ ಮಿನಿಸ್ಟರ್ ಗುಲ್ಜಾರಿಲಾಲ್ ನಂದ್ ಅವನು ಸ್ಯಾಕ್ ಮಾಡ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್. ಇಟ್ ಈಸ್ ಯುವರ್ ಫೇಲಿಯರ್ ಅಂತ ಕಾಂಗ್ರೆಸ್ ಗೌರ್ಮೆಂಟ್ ರೆಕಾರ್ಡ್ ತೆಗೆದು ನೋಡಿ. ಇದು ಸುಮ್ಮನೆ ಬಾಯಿ ಇವರು ಕಡಾಡಿ ಅವರು ಹೇಳಿದರು ಇಂಥದ್ದಾಗಿ ಎಲ್ಲ. ನಾನು 10 ವರ್ಷ ನೋಡಿದ್ದೇನೆ, ಅದರಲ್ಲಿ ಎಲ್ಲವೂ ಆಗಿದೆ. ಯಾವ ಪ್ರತಿಭಟನೆ ಆಗಿದೆ, ಗೆಲ್ಲಾಗಿದೆ, ಎಲ್ಲ ಆಗಿದೆ. ನೀವು ಮತ್ತೆ ಧನ್ಕರ್ ಬಗ್ಗೆ ಹೇಳಿದ್ರಲ್ಲ,
ಧನ್ಕರ್ ಅವರ ಬಗ್ಗೆ ಕಾಮಿಡಿ ಮಾಡಬಾರ್ದು ನಿಜ. ಬಟ್ ಇಲ್ಲಿಯವರೆಗೆ ಯಾವ ಉಪರಾಷ್ಟ್ರಪತಿ ಕೂಡ ಒಬ್ಬ ಪ್ರಧಾನಮಂತ್ರಿಗೆ ತಲೆ ತಗ್ಗಿಸಿ ಪ್ರಣಾಮ ಮಾಡಿಲ್ಲ. ದಟ್ ವಾಸ್ ದಿ ಕಾಂಟ್ರವರ್ಸಿ, ಸೀರೀಸ್ ಆಫ್ ದ ಕಾಂಟ್ರವರ್ಸಿ ಇದೆ. ಪ್ರಧಾನಮಂತ್ರಿಯನ್ನು ಯುಗ ಪುರುಷ ಅಂತ ಕರೆದ್ರು ಅವರು. ಉಪರಾಷ್ಟ್ರಪತಿ ಯಾವುದೇ ಪಾರ್ಟಿ ಜನ ಆಗಿರಬಾರ್ದಲ್ವಾ? ತೆಗೆದು ನೋಡಿ, ಮೋದಿಯವರನ್ನು ಯುಗ ಪುರುಷ ಅಂತ ಕರೆದರು, ಪ್ರಧಾನಿಯನ್ನು ಹೇಗೆ ಕರೀತಾರೆ? ಅದು ಒಬ್ಬ ಅವರಿಗಿಂತ ನೀವು ಪ್ರೋಟೋಕಾಲಲ್ಲಿ ಅವರಿಗಿಂತ ಮೇಲೆ ಇದ್ದಾರೆ ಅವರು. ಅಂಬೇಡ್ಕರ್ ಜಯಂತಿಗೆ ಬಂದಾಗ ತಲೆ ತಗ್ಗಿಸಿ ನಮಸ್ಕಾರ ಮಾಡಿದ್ರು ಅವರಿಗೆ, ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಸೊ ಯಾರು ಅದನ್ನು ಕೆಳಗಿಳಿಸಿದ್ರು? ಅವರು ಇವರು ಅಂತಲ್ಲ. ಉಪರಾಷ್ಟ್ರಪತಿ ಹುದ್ದೆಯನ್ನು ಧನ್ಕರ್ ಅವರು ಮೊದಲೇ ಕೆಳಗಿಳಿಸಿದ್ದಾರೆ, ಈಗ ಕಾಮಿಡಿ ಆಗಿದ್ದಾರೆ ಅಷ್ಟೇ. ಅದು ಇಟ್ ವಿಲ್ ಕಂಟಿನ್ಯೂ, ಸ್ಟ್ಯಾಂಡರ್ಡ್ ಬೀಳ್ತಾ ಇದೆ ಅಷ್ಟೇ. ಅದು ಅದರಿಂದ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗುತ್ತೆ, ಅದು ಇದೆ, ರೆಕಾರ್ಡಲ್ಲಿ ಇದೆ. ಎಸ್, ಖಂಡಿತ ದಿನೇಶ್ ಅವರು ಮಾತಾಡ್ತೀನಿ. ಕಡಾಡಿ ಅವರ ಬಳಿಯಿಂದ ಅದಕ್ಕೆ ಉತ್ತರವನ್ನು ಪಡ್ಕೊಳ್ತೀನಿ ನಾನು. ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.